ಇಲ್ಲೊಬ್ಬ ಧೀರ ಗೊತ್ತಾಗಲ್ಲ ಯಾರು ಅಂತ ನಾನು ನೋಡಿಲ್ಲ, ಈಗ ನೋಡಬೇಕು. ಬ್ಲೂ ಕಲರ್ ಚಡ್ಡಿ, ಔಸ್ಕೊಳ್ಳೋದು ಬರ ಮಾಡೋದು ಹೇಳ್ತೀನಿ ಕೆಲಸಕ್ಕೆ ಔಸ್ಕೊಳ್ಳೋದು ಬರ. ಅವ್ರಿಂದ ಗೊತ್ತಾಯ್ತಾನ, ಇಬ್ಬರು ಗಂಡ ಹೆಂಡತಿ ಗೊತ್ತಿದ್ದಾರಲ್ಲ, ಅವರಿಂದ ಗೊತ್ತಾಯ್ತಾನೆ. ಈಗ ರಣಧೀರ. ಆ್ಯಕ್ಚುಲಿ ಇದು ಮಲಗಿದ್ದೆ, ತಲೆ ಮುಂದೆ ಕಾಯ್ಕೊಂಡು ನಿಂತ್ಕೊಂಡಿದ್ದವ, ಕೈ ಕಟ್ಕೊಂಡು ಒಳ್ಳೆ ಹೀರೋ ನಿಂತಂಗೆ ಆಕೆ ಕಡೆ ಕಾಲಾಗಿಲಿಸ್ಕೊಂಡು ಕೈ ಕಟ್ಕೊಂಡು ಹೀರೋ ನಿಂತಿದ್ದ, ಮುಂದೆ ನಿಂತಿದ್ದ. ದೆವ್ವ ನಿಂತ್ಕೊಳ್ತಲ್ಲ ಫಿಲಮ್ಗಳಲ್ಲಿ, ಆ ರೇಂಜಲ್ಲಿ ನಿಂತವೆ. ಎತ್ತಷ್ಟು ಹಂಗೆ ತಪ್ಪಕ್ಕ ತೆಗೆದುಬಿಟ್ಟೈತೆ. ಯಾವ್ದಾದ್ರು ಹುಚ್ಚ ಹಾಕೋದೈತೆ ಏನೋ ಗೊತ್ತಿಲ್ಲ. ಬಡ್ಡೆ ಇದೆ ನನಗೆ. ಕಾರ್ ಅವನದೇನಾ, ಅವದ್ದೇ ಆದರೆ ನಂಬರ್ ಇಲ್ಲ. ವಿಶ್ವಪ್ ಜಾಗದಾಗ ಗೊತ್ತಾಗುತ್ತೆ. ಹುಚ್ಚರಾಯ ಕಡ್ದಿರೋದವ್ರಿಗೆ ಹಳ್ಳಿದಾಳೆ ಕಡ್ದಿಲ್ಲ. ಉತ್ತರ ರಿಪೋರ್ಟ್ ಬರಬೇಕು, ವೇಟ್ ಮಾಡ್ತಾರೆ. ಆಯ್ತು. ಇಲ್ಲೇ ಕೂರೋದು ಸಾಮಾನ್ಯವಾಗಿ ಫೀಲ್ ಫ್ರೀ ಅಂತ. ಸಾಮಾನ್ಯವಾಗಿ ಇಲ್ಲೇ ಕೂರ್ತಿರ್ತೀನಿ, ಅದಕ್ಕೋಸ್ಕರ ಎಲ್ಲ ತಂದು ಇಲ್ಲೇ ಗಲೀಜು ಮಾಡಿರ್ತೀನಿ. ಆ್ಯಕ್ಚುಲಿ ಬರೀ ಖಾಲಿ ತಟ್ಟೆ ಇಟ್ಟಿದ್ರು, ನಾನು ಅದನ್ನು ತೆಗೆದಂಗೆ ಸೈಡಲ್ಲಿ ಇಟ್ಬಿಟ್ಟು ಕೂತಿದ್ದೆ. ಸೊ ಇವಾಗ ಚೆಲ್ಲಿರೋದು ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ತಾ. ಆ್ಯಕ್ಚುಲಿ ಬಂದು ಕೂರೋವರೆಗೂ ಯಾವುದೇ ಕೆಲಸ ನಡೆಯಲ್ಲ. ಇದು ಕುತ್ಕೊಳ್ಳೋದೇ ಕೆಲಸ ನಡೆಯೋದು. ಅದು ಕ್ಲೀನ್ ಮಾಡೋಕ್ಕೆ ಕುರ್ಚಿ ಮಾಡೋಲ್ಲ, ಕ್ಲೀನ್ ಮಾಡಿದ್ಮೇಲೆ ಮಾಡೋದು. ಸೆಕೆಂಡ್ ರೌಂಡ್ ಹೊತ್ತಿಗೆ ಗಲೀಜು ಮಾಡೋದಕ್ಕೆ. ದೇವಸ್ಥಾನದಲ್ಲಿ ಪ್ರಕಾಶ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರಲ್ಲ, ಸರಿ ತಿಳ್ಕೊಂಡಿದ್ದಲ್ಲ, ದೇವಸ್ಥಾನದಲ್ಲಿ ತಿಳ್ಕೊಂಡಿದ್ದಲ್ಲ ಸರ್. ಇಲ್ಲಿ ಅವರು ಪ್ರಕಾಶ್ ಅವರ ಅಮ್ಮನ ಬಾಲ್ಯ ಗೊತ್ತಿಲ್ಲ. ಇಲ್ಲಿ
ಇವಾಗ ಬಂದು ಲ್ಯಾಂಡ್ ಆಗ್ತಾ ಇದ್ದಾನೆ. ಇನ್ನೊಬ್ಬ ಮಹೇಶ ಅಕೌಂಟ್ಸ್ ಕೊಡ್ತಾರಲ್ಲ ಅವನು. ಇದಕ್ಕೆ ಇವ್ರಿಗಿಂತ ಮುಂಚೆ ಇಲ್ಲಿ ಒಬ್ಬಳು ದೇವ್ರಿದ್ದಾಳಲ್ಲ, ಒಬ್ಬ ಮುಡಿ ಜಡೆ ಬಿಟ್ಕೊಂಡು ಓಡಾಡ್ತಿರ್ತಲ್ಲ, ಅವಮ್ಮ ಇಲ್ಲಿ ನಿಂತ್ಕೊಂಡು ಯಾರು ಅಲ್ಲಿ ಕೂತ್ಕೊಳ್ತಾರಲ್ಲ ಅವ್ರಗಳ ಬಗ್ಗೆ ಕಾಮೆಂಟ್ ಪಾಸ್ ಮಾಡ್ಕೊಂಡು ಎಲ್ಲರೂ ಜೋರಾಗಿ ಮಾತಾಡ್ತಿಲ್ಲ. ಆ್ಯಕ್ಚುಲಿ ನಾನು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಂಡಿದ್ದೆ, ಕಿವಿ ಕೇಳಿಸ್ಲಿಲ್ಲ ಸರಿಯಾಗಿ. ಜೊತೆಗೆ ಆ ಕೆಲಸ ಮಾಡ್ತಾಯಿದ್ದೆ, ಈಗ ಆ ಕಡೆ ಫೋಕಸ್ ಮಾಡೋಕ್ಕೂ ಹೋಗಲಿಲ್ಲ. ಮೊಬೈಲ್ ಫಾರ್ಮೇಟ್ ಮಾಡ್ತಾಯಿದ್ದೆ, ಹೀಗಾಗಿ ಇದು ಕೂಡ ಮಾಡೋಕ್ಕಾಗಲಿಲ್ಲ. HF100 JP 6312 ಊಟಕ್ಕೆ ಹೋಗು, ಊಟ ಅರ್ಧಂಬರ್ಧ ಊಟ ಆಗ್ತಿದೆ ಅಂತ ಆ್ಯಕ್ಚುಲಿ ಅದು ಏನು ಹೇಳ್ತಾ ಇದೆ ಅದೇ. ಇವಾಗ ಇಲ್ಲೆಲ್ಲ ನಿಂತ್ಕೋತಾರೆ, ಉಂಟಿ ಕಾಲಲ್ಲಿ ನಿಂತ್ಕೋತಾರೆ, ಅಲ್ಲಿ ಕೂತ್ಕೋತಾರೆ, ಇಲ್ಲಿ ಕೂತ್ಕೋತಾರೆ, ಮದಿಕಡ್ಡೆ ಬಿಡ್ತಾರೆ ಅಂತೆಲ್ಲ ಕಥೆ ಹೊಡಿತಾ ಇದೆ. ಸೊ ಆ್ಯಕ್ಚುಲಿ ಹೆವಿ ಡೆಮಾನ್ಸ್ಟ್ರೇಷನ್ ನಡೀತಾ ಇದೆ ಇಲ್ಲಿ ಸುತ್ತಮುತ್ತ. ಅಲ್ಲಿ ಆ್ಯಕ್ಚುಲಿ ಇಲ್ಲಿ ವೈಫೈ ಆಕ್ಸೆಸ್ ಮಾಡೋಕ್ಕೋಸ್ಕರ ಇಲ್ಲಿ ಕೂತ್ಕೊಳ್ತೀನಿ. ಸ್ಪೀಡ್ ಸಿಗುತ್ತೆ, ಅರೌಂಡ್ 50+ BPS ನೆಟ್ ಸಿಗುತ್ತೆ ಈ ಜಾಗದಲ್ಲಿ, ವೈಫೈ. ಅದಕ್ಕೋಸ್ಕರ ಇಲ್ಲಿ ಕೂತ್ಕೋತೀವಿ. ಅದಕ್ಕೆ ಬಡಕಿ ಹೆವಿ ಕಾಡ ವರ್ಕ್ ಮಾಡೋಕ್ಕೆ ಗೊತ್ತಲ್ಲ. ಇಷ್ಟೇ ಅಲ್ಲ, ರೋಡಲ್ಲಿ ಓಡಾಡೋರೆಲ್ಲ ಇದೆ, ನಾವು ಇಲ್ಲಿದೆ ರೋಡ್ಸಲ್ಲಿ ಓಡಾಡೋಲ್ಲ, ಆರೋನ್ ಮಾಡೋದು, ಹೊಗೆ ಬಿಡೋದು, ಧೂಳು ಎಳ್ಸ್ಕೊಂಡು ಹೋಗೋದು, ಇದೆಲ್ಲ ವೆರಿ ಕಾಮನ್. ಇಲ್ಲಿ ಆ್ಯಟಿಟ್ಯೂಡ್ ತೋರಿಸೋದು ಓಪನ್, ಎಲ್ಲಿ ಬೇಕು ಓಪನ್ ಮಾಡ್ಕೊಂಡು ಹೋಗಿದ್ದು ಇದೆಲ್ಲ. ಇದೇ ತೋರಿಸೋದ್ರೆ ಈಗ ಊಟಕ್ಕೆ ಹೋಗ್ತಿರಲ್ಲ 50% ಊಟ ಕೊಡ್ತಾರೆ. ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ತಿದ್ದಾರೆ. ಇಲ್ಲಿ ಕೇರಿ ಕಡೆ ನಡೀತಾ ಇರೋದು ಅಂದರೆ ಎಡದಾಗ್ತೀವಿ ಅಂತ ಶ್ರೀಲಕ್ಷ್ಮಿ ಗಾಡಿ ಮೇಲೆ ಸಾಬು. ಮೊಬೈಲ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಯಾವಾಗ ಮಾಡಬೇಕು ಎಷ್ಟು ಗೊತ್ತಾಗೋದು ಕೊಳಿಬಾಗೋದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡ್ರೆ ಎಷ್ಟೊಂದು ವೇಸ್ಟ್ ಆಗುತ್ತೆ, ಎಷ್ಟೊಂದು ವಿಜುವಲ್ಸ್ ಎಕ್ಸ್ಟ್ರಾ ಕವರ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಆಗ್ತಿದೆ ಅಂತ ಎಲ್ಲಿ ಜಾಗ ಸಿಕ್ಕಿಲ್ಲ ಇವಾಗ ಸೆಟ್ಲ್ಮೆಂಟ್ಗಳು ಮಾತಾಡೋಕ್ಕೆ. 10 ED ಗಾಡಿ ಯಾವುದು ರೊಮ್ಮ ಅಷ್ಟೊತ್ತಿಂದ ಸುತ್ತಮುತ್ತ ಓಡಾಡ್ತಾನೆ ಅವಳು ಒಂದೇ ಸಮ. ಹಿಂದೇನು ಓಡಾಡ್ತಿಲ್ಲ ಕಾಂಪೌಂಡಿಂದ ಆಚೆ, ದೇವಸ್ಥಾನದ ಒಳಗಡೆ. ಇವಾಗ ಇಲ್ಲಿಗೆ ಬಂದೈತೆ.